ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಬರೆದಿರತಕ್ಕಂಥ ಪತ್ರದ ನೆಪದಲ್ಲಿ ಬೆಂಗಳೂರು ಗ್ರೇಟರ್ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಸನ್ಮಾನ್ಯ DK ಶಿವಕುಮಾರ್ ಅವರು ಕರೆದ ಒಂದು ಸಭೆಯಲ್ಲಿ ಶಾಸಕರನ್ನ ವೇದಿಕೆಗೆ ಕರೆದಂಥ ಒಂದು ಘಟನೆಯನ್ನು ಇಟ್ಟುಕೊಂಡು ಬಹುತೇಕ ರಾಜ್ಯದ ಉದ್ದಗಲಕ್ಕೂ ಕಾಂಗ್ರೆಸ್ ಪಕ್ಷವನ್ನು, ಕಾಂಗ್ರೆಸ್ ನಾಯಕರನ್ನು ಟೀಕೆ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಮುಂದಾಗಿದ್ದಾರೆ. ಇದರಲ್ಲೇನು ವಿಶೇಷ ಇಲ್ಲ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಪಾಪ ಅವರೆಲ್ಲ ಸಂಘ ಪರಿವಾರದಿಂದ ಕಲ್ತಂಥವ್ರು. ಅವ್ರು ಬಳಸ್ತಾ ಇರ್ತಕ್ಕಂಥ ಭಾಷೆ ಸಂಘ ಪರಿವಾರದಿಂದ ಬಂದಿರತಕ್ಕಂಥದ್ದು. ಅವರಿಗೆ ಟ್ರೈನಿಂಗು ಅಂದರೆ ಚಡ್ಡಿಯಿಂದ ಪ್ಯಾಂಟಿಗೆ ಬಂದಿರತಕ್ಕಂಥ ಸಂಘ ಪರಿವಾರದ ಭಾರತೀಯ ಜನತಾ ಪಕ್ಷದ ನಾಯಕರಿಗೆ ಟ್ರೈನಿಂಗು ಸಹ ಸಂಘ ಪರಿವಾರದಲ್ಲಾಗಿರ್ತಕ್ಕಂಥದ್ದು. ಅದ್ಯಾಕೋ ಮುನ್ರತ್ನ ಒಬ್ಬರು ಏಕ್ದಮ್ ಕರಿ ಟೋಪಿ ಪ್ಯಾಂಟ್ ಹಾಕೊಂಡು ಕಾಣಿಸ್ಕೊಂಡ್ರು. ಅವ್ರ ಚಡ್ಡಿ ಫೋಟೋ ಯಾವತ್ತೂ ಕಾಣಿಸಿಲ್ಲ. ನಾನು ಅವ್ರಿಗೆ ವಿನಂತಿ ಮಾಡ್ತೇನೆ, ಅವ್ರಿಗೆ ಅತಿಯಾದ ವಿಶ್ವಾಸ ಇದೆ ಸಂಘ ಪರಿವಾರದ ಮೇಲೆ. ಹಾಗಾಗಿ ದಯಮಾಡಿ ಚಡ್ಡಿ ಒಂದು ಹಾಕ್ಕೊಂಡು ಒಂದು ಫೋಟೋ ತಗೊಂಡು ಕೊಟ್ಬಿಟ್ರೆ ಈ ರಾಜ್ಯದ ಜನ ಪುಣ್ಯವಂತರಾಗ್ತಾರೆ ಅಂತೇಳಿ ನಾನು RR ಕ್ಷೇತ್ರದ ಶಾಸಕರಿಗೆ ವಿನಂತಿ ಮಾಡ್ತೇನೆ. ಸನ್ಮಾನ್ಯ DK ಶಿವಕುಮಾರ್ ಅವರು ವೇದಿಕೆಗೆ ಕರೆಯುವಂಥ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ರೂಪದಲ್ಲಿ ಶಾಸಕರು ಹೋಗಿ ಕೆಳಗಡೆ ಜನ ಕೂರೋ ಜಾಗದಲ್ಲಿ ಕೂತಿದ್ರು. ಅದು ಬೇಕಂತ ಅವರು ಷಡ್ಯಂತ್ರ. ಎಲ್ಲ ಕಡೆ ಮೀಡಿಯಾ ಕವರೇಜು ಅಥವಾ ಮೀಡಿಯಾ ಪ್ರಚಾರ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಥರದ ಕಾರ್ಯಕ್ರಮಗಳನ್ನ ಮುಂಚೆಯಿಂದಲೂ ಮಾಡ್ಕೊಂಡ್ಬಂದಿದ್ದಾರೆ. ಅವರು ಕಾರ್ಪೊರೇಟರ್ ಆದ ಸಂದರ್ಭದಿಂದಲೂ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಪಾಪ ಅವರಿಗೆ ಅತಿಯಾದಂತಹ ಉತ್ಸಾಹ ಸಂಘ ಪರಿವಾರದ ಮೇಲೆ ಬಂದಿದೆ. ಅವರಿಗೆ ಆ ಟೋಪಿ, ಕರಿ ಟೋಪಿ BJPಗೆ ಎಲ್ಲಿಂದ ಬಂತು ಅಂತೇಳಿ ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ. ಆ ಕರಿ ಟೋಪಿ ಜೊತೆಗೆ ಚಡ್ಡಿ ಎಲ್ಲಿಂದ ಬಂತು BJPಗೆ ಅಂತೇಳಿ ಬಹುತೇಕ ಮುನ್ರತ್ನವ್ರಿಗೆ ಗೊತ್ತಿದೆಯಲ್ಲೋ ನನಗೆ ಗೊತ್ತಿಲ್ಲ. ಇವತ್ತು ಗಣಧಾರಿ ವೇಷದಲ್ಲಿ ಬಂದಿದ್ದೆ ನಾನು ಅಂತ ಹೇಳಿದ್ದಾರೆ. ಆಯಿತು, ಭಾಳ ಸಂತೋಷ. ನಿಮ್ಮ ಗಣಧಾರಿ ವೇಷನೇ ನಿಮ್ಮ ಮೇಲಿರೋಂಥ ಭ್ರಷ್ಟಾಚಾರದ ಆರೋಪಗಳಿಗೆ ಪ್ರೇರೇಪಣೆ ಅಂತ ಅಂದ್ಬಿಟ್ಟು ನಾನು ಭಾವಿಸ್ತೇನೆ. ಅದು ರಾಜಕೀಯವಾಗಿ ಈಗಾಗಲೇ ನಮ್ಮ ಪಕ್ಷದ ಮುಖಂಡಗಳು ಉತ್ತರವನ್ನು ಕೊಟ್ಟಿದ್ದಾರೆ. ಸನ್ಮಾನ್ಯ KPCC ಅಧ್ಯಕ್ಷರು ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು ಭಾಳ ಗಂಭೀರವಾದಂಥ ವಿಚಾರ ಇರ್ತಕ್ಕಂಥದ್ದು. 4ನೇ ತಾರೀಕು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಿಯಾಂಕಾ ಖರ್ಗೆ ಅವರು ಪತ್ರವನ್ನು ಬರೆದ್ರು, ಆ ಪತ್ರದ ಆಧಾರದ ಮೇಲೆ ಸಂಘ ಪರಿವಾರದಿಂದ ಸಭ್ಯತೆಯನ್ನು ಅಥವಾ ಆರೋಗ್ಯಕರವಾದಂಥ ವಿಚಾರಗಳನ್ನ ಕಲ್ತಿದ್ದಿದ್ರೆ ಭಾರತೀಯ ಜನತಾ ಪಕ್ಷದ ನಾಯಕರು, ಆಯಿತು ಅವರೇನು ಆರೋಪ ಮಾಡಿದ್ದಾರೆ ಅದು ತನಿಖೆ ಆಗಲಿ, ಚರ್ಚೆ ಆಗಲಿ, ನಾವು ತಯಾರಿದ್ದೇವೆ ಅನ್ನೋ ಮಾತನ್ನು ಹೇಳಬೇಕಾಗಿತ್ತು. 100 ವರ್ಷಗಳ ಸಂದರ್ಭದಲ್ಲಿ ನಾವೆಲ್ಲ ಸಂಘ ಪರಿವಾರದಿಂದಲೇ ಬೆಳ್ಕೊಂಡಂಥವ್ರು ಅಂತ ಹೇಳ್ಕೊಳ್ಳೋಂಥ R ಅಶೋಕ್ ಇರ್ಬೋದು, ತಮ್ಮದೇ ಸರ್ಕಾರ ಇದ್ದಂತಾಗ ತಮ್ಮದೇ ಪಕ್ಷದ ಶಾಸಕರಿಂದ 20,000 ಕೋಟಿ ರೂಪಾಯಿಗಳ ಆರೋಪವನ್ನು ಹೊತ್ಕೊಂಡಂತಹ ವಿಜೇಂದ್ರರವರಿರ್ಬೋದು, CT ರವಿ ಅಂತೇಳಿ ಖ್ಯಾತಿ ಪಡೆದಿರ್ತಕ್ಕಂಥ ಚಿಕ್ಕಮಗಳೂರಿನ CT ರವಿಯವರಿರ್ಬೋದು, ಮತ್ತು ಅರ್ಕುಬಾಯಿಗೆ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಮೈಸೂರಿನ ಪ್ರತಾಪ ಸಿಂಹರವರಿರ್ಬೋದು, ಮಲ್ಲೇಶ್ವರಂ ಕ್ಷೇತ್ರದ ಶಾಸಕರು ಮಾಜಿ ಸಚಿವರಂಥ ಅಶ್ವಥ್ ನಾರಾಯಣರವರಿರ್ಬೋದು, ಮತ್ತೊಬ್ಬ ಸಂಘ ಪರಿವಾರದ ಹೊಸ ಚಡ್ಡಿ ಧಾರಣೆಯನ್ನು ಮಾಡಿರ್ತಕ್ಕಂಥ P ರಾಜೀವ್ರವರಿರ್ಬೋದು, ವಿಧಾನಸಭೆಯಲ್ಲಿ ನೀಲಿ ಚಿತ್ರವನ್ನು ನೋಡಿ ಖ್ಯಾತಿಗೆ ಒಳಗಾದಂಥ ಮಾಜಿ ಸಚಿವರಾದ CC ಪಾಟೀಲ್ರವರಿರ್ಬೋದು, BJPಯಿಂದ ಅವ್ರು ಮಾಡಿರ್ತಕ್ಕಂಥ ಸತ್ಕಾರ್ಯಕ್ಕೆ ಉಚ್ಚಾರಗೊಂಡಿರ್ತಕ್ಕಂಥ ಬಸವರಾಜ ಪಾಟೀಲ್ ಯತ್ನಾಳ್ರವರಿರ್ಬೋದು, ನೋಟ್ ಮಿಷಿನ್ ಖ್ಯಾತಿಯ KS ಈಶ್ವರಪ್ಪ ಇರ್ಬೋದು. ಪಾಪ ಇವರೆಲ್ಲ ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ಮುಗಿಬಿದ್ದಿದ್ದಾರೆ. ಅದರ್ಥ ಇವತ್ತೇನು ಪ್ರಿಯಾಂಕಾ ಖರ್ಗೆರವರಿಗೆ ಕಳೆದ 2 ದಿನಗಳಿಂದ ಹಲವಾರು ಬೇನಾಮಿ ಕರೆಗಳ ಮುಖಾಂತರ ಅವರಿಗೆ ಪ್ರಾಣ ಬೆದರಿಕೆ ಒಡ್ಡುತ್ತಾ ಇರ್ತಕ್ಕಂಥ ಸಂಘ ಪರಿವಾರದ ಅವರು ಇರಬಹುದಾದ ಕಾರ್ಯಕರ್ತರಿಗೆ ಪ್ರಚೋದನೆ ಕೊಡ್ತಾ ಇರ್ತಕ್ಕಂಥದ್ದು ಇವರೆಲ್ಲ ನಾಯಕರು. ನಾನಿವತ್ತು CC ಪಾಟೀಲ್ರದ್ದು ಒಂದು ಕ್ಲಿಪ್ಪಿಂಗ್ ನೋಡಿದೆ. ಪ್ರಿಯಾಂಕರವ್ರ ಬಗ್ಗೆ ವಾಚಾಮಗೋಚರವಾಗಿ ಏಕವಚನದಲ್ಲಿ ಮಾತಾಡಿದ್ದಾರೆ. ಬಹುತೇಕ ಕಚ್ಚೆ ಖ್ಯಾತಿಗೆ ಒಳಗಾಗಿರ್ತಕ್ಕಂಥ CC ಪಾಟೀಲರು ವಿಧಾನಸಭೆ ಒಳಗಡೆ ಏನು ಮಾಡಿದ್ರು ಅಂತ ಈ ರಾಜ್ಯ ಜನ ನೋಡಿದ್ದಾರೆ. ಇವರು
ಕಾಂಗ್ರೆಸ್ ಪಕ್ಷದ ಬಗ್ಗೆ, ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಮಾತಾಡಿ ಬುದ್ಧಿವಾದ ಹೇಳಕ್ಕೆ ಕೊಟ್ಟಿದ್ದಾರೆ. ಅವ್ರಿಗೆ ಸಂಘ ಪರಿವಾರ ನಿಜಕ್ಕೂ ಸಭ್ಯತೆ ಸಂಸ್ಕೃತಿಯನ್ನು ಕಲ್ತಿದ್ರೆ ಹೇಳೋ ಭಾಷೆಯಲ್ಲಿ ಹೇಳಿ ಅದನ್ನು ಸ್ವೀಕಾರ ಮಾಡೋಕ್ಕೆ ನಾವು ತಯಾರಿದ್ದೇವೆ. ಅದು ಬಿಟ್ಟು ಇವರೇ ಕಚ್ಚೆ ಹರಕತನದ ಆರೋಪ ಹೊತ್ತಿರ್ತಕ್ಕಂಥದ್ದು ನಾಯಕ. ಇವರು ಪ್ರಿಯಾಂಕಾ ಖರ್ಗೆ ಅವ್ರ ಬಗ್ಗೆ ಏಕವಚನದಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.